ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನೆ ನನ್ನ ಫೋಟೋವನ್ನು ನೋಡುತ್ತಾ ನೀನೇ ಅಂದುಕೊಂಡೆ, ಬಾಬಾ ಇಲ್ಲಿದ್ದರೆ ಇಲ್ಲಿದ್ದರೆ ಚೆನ್ನಾಗಿರುತ್ತದೆ ಅಂತ. ಆದರೆ ನಾನು ಎಲ್ಲಿ ಬಂದು ಸೇರಬೇಕು ಅಲ್ಲಿ ಸೇರೆ ಆಯಿತು ಕಂದ. ಇನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಹೊಳ್ಳಿ ನೋಡುವಂಥದ್ದು ಚಿಂತೆನೇ ಬಿಟ್ಟುಬಿಡು. ಯಾಕೆಂದರೆ ಸೇರೆ ಆಗಿದೆ. ಇನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ನೀನು ನಿನ್ನ ತಯಾರಿಯಲ್ಲಿ ಮುಂದಿನ ಜೀವನ ಸಾಗಿಸು ನೆಮ್ಮದಿಯಿಂದ. ಹೌದು, ಯಾಕೆಂದರೆ ಇಷ್ಟು ದಿನ ಯಾವ ಹೆಣ್ಣು ತೊಂದರೆ ಪಡಬಾರ್ದಾಗಿತ್ತು ಅಷ್ಟೆಲ್ಲ ನೋವನ್ನು ತಿಂದಾಗಿದೆ, ಮೆರೆದಾಗಿದೆ, ಎಲ್ಲವೂ ಆಗಿದೆ. ಆದರೆ ಇನ್ನು ಮುಂದೆ ನೆಮ್ಮದಿಯಿಂದ ಇರಲಿ. ಈ ಸ್ವಲ್ಪ ದಿನದಲ್ಲಿ ಅಂದರೆ 2 ವರ್ಷ ನೀನು ಕಷ್ಟಪಟ್ಟರೆ ಮುಂದಿನ ದಿನಗಳು ತುಂಬ ಅದ್ಭುತವಾದ ಫಲಗಳೇ ಸಿಗುತ್ತವೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ಜೀವನದ ದಿಕ್ಕೇ ಬದಲಾಗುವಂಥ ಸಮಯ ಬಂದಾಗಿದೆ. ಜೀವನದ ದಿಕ್ಕು ಬದಲಾಗುವಂಥ ಸಮಯ ಬಂದಾಗಿದೆ ಅಂದ ಮೇಲೆ ಅಲ್ಲಿ ಸ್ವಲ್ಪ ಕಷ್ಟಪಡಲೇಬೇಕಲ್ಲ. ಒಂದು ಸಮಸ್ಯೆ ಬಗೆಹರಿತು ಅಂದ ಮೇಲೆ ಅಲ್ಲಿ ಹೊಸದೊಂದು ಉದಯಕ್ಕೆ ನಾಂದಿ ಆಗಲೇಬೇಕು. ಹೊಸ ಉದಯ ನಿನ್ನ ಭವಿಷ್ಯಕ್ಕೆ ಒಂದು ಹೊಸ ಹೆಜ್ಜೆ. ಆ ಹೆಜ್ಜೆ ಹೇಗಿರಬೇಕೆಂದರೆ, ಇಟ್ಟಂಥ ಹೆಜ್ಜೆಯನ್ನು ಸಾವಿರಾರು ಜನ, ಲಕ್ಷಾಂತರ ಜನ ನಿನ್ನನ್ನು ಹೊಳ್ಳಿ ನೋಡಿದವಾಗಲೂ ಹಾಗೆ ಆಗುತ್ತದೆ ಕಂದ. ನಿನ್ನಿಂದ ಸಾಧ್ಯ ಅದು. ಹಾಗೆಯೇ ಒಂದು ವಿಷಯ ಹೇಳಲು ತುಂಬ ಆಸೆ ಪಡ್ತಾ ಇದ್ದೇನೆ. ಏನು ಗೊತ್ತಾ, ಇಷ್ಟು ದಿನ ಒಬ್ಬರ ಮನಸ್ಸಿನಲ್ಲಿ ನೀನು ಮನದಾಳದಲ್ಲಿ ಇದ್ದು ಹೇಗಪ್ಪ ಮುಂದೆ ಅನ್ನೋ ಯೋಚನೆಯಲ್ಲಿ ಇದ್ದವರಿಗೆ ನೀನು ಒಂದು ಹೊಸ ಕಡ್ಡಿ, ಷರತ್ತು, ಜೊತೆಗೆ ನಂಬಿಕೆ, ಹೊಸ ಹುಮ್ಮಸ್ಸು ಎಲ್ಲವನ್ನೂ ಕೊಡುವಂಥ ಶಕ್ತಿ ನಿನ್ನಲ್ಲಿದೆ. ಆ ಶಕ್ತಿ ಎಂಬುದು ಅವರಿಗೂ ಗೊತ್ತಾಗಿದೆ. ಆದರೆ ನಿನ್ನನ್ನು ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೇಗಪ್ಪ ಅಂತ. ಆದರೆ ನಾನು ಒಂದು ಹೊಸ ಪವಾಡವನ್ನೇ ನಿಮ್ಮಿಬ್ಬರ ನಡುವೆ ಮಾಡುತ್ತೇನೆ ಕಂದ. ಆ ಪವಾಡ ನೋಡಿ ಇಡೀ ಜಗತ್ತೇ ಬೆರಗಾಗುತ್ತದೆ. ಹೌದು, ನಾನು ಮಾಡ್ತೇನೆ, ನೀನು ನೋಡ್ತಾ ಇರು. ಇಲ್ಲಿವರೆಗೂ ನೋಡಿರದ ಪವಾಡವನ್ನು ನೋಡುತ್ತೀಯ, ನೋಡಿರದ ಆಸೆಯನ್ನು ನೋಡುತ್ತೀಯ, ಅನುಭವಿಸದೇ ಇರುವಂಥ ಅನುಭವವನ್ನು ಅನುಭವಿಸುತ್ತೀಯ. ಚಿಂತೆ ಮಾಡಬೇಡ, ಹುಮ್ಮಸ್ಸಿನಿಂದ ಇರು, ಹೊಸ ಆಸೆಯನ್ನು ಹೊತ್ತು ನಿಲ್ಲು. ಆ ಆಸೆಗಳಿಗೆಲ್ಲ ನಾನು ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ನನ್ನ ಅಗಾಧವಾದ ಶಕ್ತಿ ಯಾರಿಗೂ ಕಾಣೋದಿಲ್ಲ, ಆದರೆ ಅನುಭವಕ್ಕೆ ಬರುತ್ತದೆ ಖಂಡಿತವಾಗಲೂ. ಯಾರಾದರೂ ನಿನ್ನನ್ನು ನೋಡಿದರೆ ಯಾವ ದೇವರ ಕೈ ಇವರ ಮೇಲಿದೆಯೋ ಅಂತ ಮೂಗಿನ ಮೇಲೆ ಬೆಟ್ಟಿಡುವ ಹಾಗೆ ನೀನು ಬದುಕುತ್ತೀಯ. ಯಾಕೆಂದರೆ ಇಷ್ಟು ದಿನ ನಿನ್ನ ತಾಳ್ಮೆ ನಾನು ಪರೀಕ್ಷೆ ಮಾಡಿದ್ದೇನೆ. ಆ ತಾಳ್ಮೆಯಲ್ಲಿ ನೀನು ಗೆದ್ದಿದೆಯಾ ಕಂದ. ಪ್ರೀತಿ, ವಿಶ್ವಾಸ, ಸಂಬಂಧ ಎಲ್ಲವೂ ಸರಿ ಹೋಗುತ್ತದೆ. ಯಾವುದು ಸರಿ ಇಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯಲ್ಲ, ಪ್ರತಿಯೊಂದು ಸರಿ ಹೋಗುತ್ತದೆ. ಚಿಂತೆ ಮಾಡಬೇಡ. ಇವತ್ತು ಖುಷಿಯಿಂದ ಇರು, ನೆಮ್ಮದಿಯಿಂದ ನಾನು ನಿನ್ನ ಜೊತೆಗಿದ್ದೇನೆ.